ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮಗೇನಾಗಿದ್ದಾರೆ? ಬೆಳಕಾಗಿದ್ದಾರೆ, ರಕ್ಷಕನಾಗಿದ್ದಾರೆ, ಆನಂತರ ನಮಗೆ ಪ್ರಾಣದ ಆಧಾರವಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ದಾವೀದನನ್ನ ನಾವು ನೋಡುವಂತ ಸಮಯದಲ್ಲಿ, ಸೌಲನಿಂದ ಓಡಿ ಹೋಗುವಂತ ಸಮಯದಲ್ಲಿ ದೇವರು ಅವನ ಪ್ರಾಣವನ್ನ ಏನ್ ಮಾಡಿದ್ರು? ಕಾಯ್ದು ಕಾಪಾಡಿದರು. ಪ್ರೀತಿಯುಳ್ಳ ದೇವ ಜನರೇ, ಅನೇಕ ವಾರ್ತಿ ಸೌಲನು ದಾವೀದನನ್ನ ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಅವನನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದ. ಆಗ ಕರ್ತನು ದಾವೀದನೊಂದಿಗಿದ್ದು ದೇವರು ಅವನನ್ನ ಏನ್ ಮಾಡಿದ್ರು? ರಕ್ಷಣೆ ಮಾಡಿದ್ರು. ಪ್ರೀತಿಯುಳ್ಳ ದೇವ ಜನರೇ, ಅವನ ಪ್ರಾಣಕ್ಕೆ ಆಧಾರವಾಗಿದ್ರು. ಪ್ರೀತಿಯುಳ್ಳ ದೇವ ಜನರೇ, ಅದೇ ರೀತಿಯಾಗಿ ಕರ್ತನು ನಮಗೆ ಇವತ್ತು ಬೆಳಕಾಗಿದ್ದಾನೆ, ಕರ್ತನು ನಮಗೆ ಇವತ್ತು ರಕ್ಷಕನಾಗಿದ್ದಾನೆ, ನಮ್ಮ ಪ್ರಾಣಕ್ಕೆ ಆಧಾರವಾಗಿದ್ದಾನೆ. ನಾವು ಇವತ್ತು ಮರಣದ ಮಾರ್ಗದಲ್ಲಿ ನಾವಿವತ್ತು ನಡೆದುಕೊಂಡು ಹೋಗ್ತಾ ಇರಬಹುದು, ಮರಣದ ಮಂಚದಲ್ಲಿ ನಾವಿವತ್ತು ಮಲಗಿಕೊಂಡಿರಬಹುದು, ರೋಗದ ಹಾಸಿಗೆಯಲ್ಲಿ ಬಿದ್ದುಕೊಂಡಿರಬಹುದು. ಇವತ್ತು ಕರ್ತನು ನಮಗೆ ರಕ್ಷಕನಾಗಿದ್ದಾನೆ. ನಾವು ಇವತ್ತು ಕತ್ತಲೆ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರಬಹುದು, ಕರ್ತನು ಇವತ್ತು ನಮಗೆ ಬೆಳಕಾಗಿದ್ದಾನೆ. ನಾವು ಇವತ್ತು ಪ್ರಾಣ ಸಂಕಟದಲ್ಲಿ ಇರಬಹುದು, ನಮ್ಮ ಪ್ರಾಣಗಳಿಗೆ ಕರ್ತನು ಇವತ್ತು ಆಧಾರವಾಗಿದ್ದಾನೆ. ದಾವೀದನನ್ನ ಹೇಗೆ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸಿದರು, ದಾವೀದನನ್ನು ಹೇಗೆ ಬೆಳಕಿನ ಮಾರ್ಗದಲ್ಲಿ ನಡೆಸಿದರು, ದಾವೀದನಿಗೆ ಹೇಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೋ ದೇವರು, ಅದೇ ರೀತಿಯಾಗಿ ನಮಗೂ ಇವತ್ತು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮಗೆ ಸಹಾಯಕನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ನೀನು ಸಂಧಿಸು ದೇವರೇ. ದಾವೀದನೊಂದಿಗಿದ್ದು ಆತನಿಗೆ ನಿನ್ನ ಬೆಳಕನ ರಕ್ಷಕನಾಗಿ ನೀನು ಇದೆಯಲ್ಲ ಸ್ವಾಮಿ, ಅದೇ ರೀತಿಯಾಗಿ ಅವನಿಗೆ ಪ್ರಾಣದ ಆಧಾರವನ್ನ ಆಗಿದೆಯಲ್ಲ ಸ್ವಾಮಿ, ಅದೇ ರೀತಿಯಾಗಿ ದೇವರೇ ನೀನು ನಮಗೆ ರಕ್ಷಣೆನ ಉಂಟು ಮಾಡು, ಬೆಳಕನ್ನ ಉಂಟು ಮಾಡು. ನೀನು ನಮಗೆ ಪ್ರಾಣದ ಆಧಾರವಾಗಿರೋ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.